ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಪ್ರಮುಖವಾಗಿ ಎರಡು ಸುದ್ದಿಗಳನ್ನು ನಿಮಗೆ ಹೇಳ್ತೀನಿ. ಅದರಲ್ಲೂ ಬಹಳ ಮುಖ್ಯವಾಗಿ ಮಂಡ್ಯದಲ್ಲಿ ಪತ್ರಕರ್ತರು ಪ್ರತಿನಿತ್ಯ ಈ ಒಂದು ವರದಿಯನ್ನು ಮಾಡೋದಕ್ಕೆ ಓಡಾಡ್ತಾ ಇರ್ತಾರೆ. ಎಸೆನ್ಷಿಯಲ್ ಸರ್ವಿಸ್ ಅನ್ನುವಂಥದ್ರಲ್ಲಿ ಪತ್ರಕರ್ತರನ್ನ ಮಾಧ್ಯಮವನ್ನು ಕೂಡ ಕೇಂದ್ರ ಸರ್ಕಾರ ತನ್ನ ನೋಟಿಫಿಕೇಶನ್ ಮೂಲಕವಾಗಿ ಕೂಡ ಸೇರಿಸಿರ್ತಕ್ಕಂಥದ್ದು. ಅಗತ್ಯ ಸೇವೆಗಳ ವಲಯದಲ್ಲಿ ಮಾಧ್ಯಮವನ್ನು ಕೂಡ ಸೇರಿಸಿರ್ತಕ್ಕಂಥದ್ದು. ಆದರೆ ಕೊರೋನಾ ಟೆಸ್ಟ್ ಮಾಡಿಸೋದಕ್ಕೆ ಹೋದರೆ ಅಲ್ಲಿ MLC ಆತನ ಪುತ್ರ ಎಲ್ಲರೂ ಸೇರಿಕೊಂಡು ಗೂಂಡಾಗಿರಿಯನ್ನು ಮಾಡುವಂತಹ ರೀತಿಯಲ್ಲಿ ವರ್ತಿಸಿರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಯಾವ ಸ್ವರೂಪವನ್ನು ತೋರಿಸಿದೆ? ಇಷ್ಟಕ್ಕೂ ಈ ಪಟಾಲಂಗೆ ಆಗಿದ್ದಂತಹ ಪ್ರಾಬ್ಲಮ್ ಏನು? ಈ KTS ಪಟಾಲಂಗೆ ಆದಂತಹ ಪ್ರಾಬ್ಲಮ್ ಏನು? ಆ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ಬೆಂಗಳೂರನ್ನು ಕಾಡ್ತಾ ಇರತಕ್ಕಂತಹ ಕೊರೋನಾದ ವಿಚಾರವನ್ನು ನೋಡಲೇಬೇಕು. ಯಾಕಂದರೆ ರಾಜಧಾನಿಯಲ್ಲಿ ಈಗ 133 ಮಂದಿಗೆ ಕೊರೋನಾ ಸೋಂಕು ತಗಲಿರತಕ್ಕಂತಹದ್ದು ಇದುವರೆಗೆ ಆಗಿರುವಂತಹ ಅಂಶದಿಂದ ಗೊತ್ತಾಗ್ತಾ ಉಂಟು. ಈಗಾಗಲೇ ರಾಜ್ಯದಲ್ಲಿ 500ರ ಗಡಿಯನ್ನು ತಲುಪಿದೆ ಕೊರೋನಾ ಸೋಂಕು. ಅದರಲ್ಲೂ ಬೆಂಗಳೂರಿನಲ್ಲಿ ಬಿಹಾರಿ ಕಾರ್ಮಿಕ ಒಬ್ಬನಿಂದಲೇ 29 ಮಂದಿಗೆ ಸೋಂಕು ತಗಲಿದೆ. ಇದರ ನಡುವೆ ಲಾಕ್ಡೌನ್ನ ಸಡಿಲಿಕೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಪ್ಲಾಸ್ಮಾ ಥೆರಪಿಯ ಪ್ರಯೋಗವೂ ಕೂಡ ಇವತ್ತೇನೆ ನಡೆದಿದೆ. ಈ ಲಾಕ್ಡೌನ್ ಸಡಿಲಿಕೆ ಮತ್ತು ಸೋಂಕಿತರ ಸಂಖ್ಯೆಯಲ್ಲಿ ಆಗ್ತಾ ಇರುವಂಥ ಏರಿಕೆ ಇದೆಲ್ಲವನ್ನ ನೋಡ್ತಾ ಇದ್ದರೆ ಹಾಗಿದ್ರೆ ಇಷ್ಟು ದಿವಸ ಕಷ್ಟಪಟ್ಟು ಲಾಕ್ಡೌನ್ ಮಾಡಿದ್ರಂತಹ ಪರಿಣಾಮ ಏನಾಗುತ್ತೆ ಅನ್ನುವಂಥ ಪ್ರಶ್ನೆನೂ ಕೂಡ ಮೂಡಿಸುವಂತ ಮಾಡಿದೆ. ಇದರ ಬಗೆಗಿನ ಸುದ್ದಿನ ತೋರಿಸ್ತೀನಿ ನೋಡಿ. ಬೆಂಗಳೂರಿಗೆ ಬಿಹಾರಿನೇ ಡೇಂಜರ್. ಬೆಂಗಳೂರಿಗೆ ವೈರಸ್ ಬಾಂಬ್ ಭೀತಿ. ಸೋಂಕಿನ ಸಿಡಿಲಿಗೆ ದಿಕ್ಕೆಟ್ಟ ರಾಜಧಾನಿ. ಕೊರೋನಾ ಈ ಮಹಾಮಾರಿಯ ಅಟ್ಟಹಾಸ ದಿನದಿಂದ ದಿನಕ್ಕೆ ಏರುತ್ತಿದೆ. ವಿಶ್ವದ ದೊಡ್ಡಣ್ಣ ಭೂಮಂಡಲದಲ್ಲಿ ಬಲಿಷ್ಠ ಸೈನಿಕ ಶಕ್ತಿ ಹೊಂದಿದ್ದೇವೆ ಎಂದು ಬೀಗುತ್ತಿದ್ದ ಅಮೆರಿಕ ಕಣ್ಣಿಗೆ ಕಾಣದ ಶತ್ರುವಿನ ಹಾವಳಿಗೆ ಪತರಗುಟ್ಟಿದೆ. ಚೀನಾದ ವುಹಾನ್ನಲ್ಲಿ ಹುಟ್ಟಿದ ಈ ವೈರಸ್ ಈಗ ಸಿಲಿಕಾನ್ ಸಿಟಿ ಬೆಂಗಳೂರನ್ನು ಬಂಧಿಯಾಗಿಸಿದೆ. ಬಿಹಾರಿ ಕಾರ್ಮಿಕನಿಂದಾಗಿ ಒಮ್ಮಿಂದೊಮ್ಮೆಗೆ ಸೋಂಕಿತರ ಸಂಖ್ಯೆ ಏರಿಕೆ. ಬೆಂಗಳೂರಿಗೆ ಕೊರೋನಾ ಕಾಡುವುದಕ್ಕೆ ಶುರುವಾಗಿದ್ದು ಒಬ್ಬ ಟೆಕ್ಕಿಯ ಮೂಲಕ ಸಿಲಿಕಾನ್ ಸಿಟಿಗೆ ಕಾಲಿಟ್ಟಿದ್ದ ಸೋಂಕು ನಂತರ ತಬ್ಲೀಗಿಗಳ ಮೂಲಕ ಮತ್ತಷ್ಟು ಅಟ್ಟಹಾಸ ತೋರೋದಿಕ್ಕೆ ಶುರು ಮಾಡಿತ್ತು. ಅಲ್ಲಿಂದ ನಂತರ ಬಡವರು ಸ್ಲಂ ವಾಸಿಗಳಿಗೂ ಕೊರೋನಾ ಕಾಟ ಹೆಚ್ಚಾಗತೊಡಗಿದೆ. ಪಾದರಾಯನಪುರ, ಬಾಪೂಜಿ ನಗರಗಳನ್ನ ಸೀಲ್ ಡೌನ್ ಮಾಡಿ ಅಲ್ಲೆಲ್ಲ ಭದ್ರತೆ ಏರ್ಪಡಿಸಿ ಪಾದರಾಯನಪುರದ ಪುಂಡರನ್ನ ಮಟ್ಟ ಹಾಕಿದ್ರು ಕೊರೋನಾ ಅಟ್ಟಹಾಸ ನಿಂತಿಲ್ಲ. ಪಾದರಾಯನಪುರದ ನಂತರ ಹೊಂಗಸಂದ್ರದಲ್ಲಿ ತಲೆ ಎತ್ತಿದ ಕೊರೋನಾ ಬೆಂಗಳೂರಿನ ಜನರ ಆತಂಕ ಹೆಚ್ಚಿಸಿದೆ. ಒಬ್ಬ ಬಿಹಾರಿ ಕಾರ್ಮಿಕ 29 ಜನರಿಗೆ ಸೋಂಕು. ಕೊರೋನಾ ಸೋಂಕಿನ ಬಗ್ಗೆ ಅಧ್ಯಯನ ನಡೆಸಿರುವ ವೈದ್ಯಾಧಿಕಾರಿಗಳು ಒಬ್ಬ ಸೋಂಕಿತನಿಂದ ಬರೋಬ್ಬರಿ 400ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಹರಡಬಹುದು ಎಂದು ಅಂದಾಜಿಸಿದ್ದರು. ಈಗ ಬಿಹಾರಿ ಕಾರ್ಮಿಕನ ವಿಚಾರದಲ್ಲೂ ಇದೇ ಆತಂಕ ಶುರುವಾಗಿದೆ. ಬಿಹಾರಿ ಕಾರ್ಮಿಕನಿಂದಾಗಿ ಈಗಾಗಲೇ ಆತ ಸೇರಿದಂತೆ 29 ಜನರಿಗೆ ಸೋಂಕು ತಗುಲಿದೆ. 220ಕ್ಕೂ ಹೆಚ್ಚು ಜನರನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಮೊದಲ ಪರೀಕ್ಷೆಯಲ್ಲಿ ಹಲವರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿದೆ. ಬಿಹಾರಿ ಕಾರ್ಮಿಕರ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಹೃದಯ ಕಲಕುವಂತಿದೆ. ಹೊಂಗಸಂದ್ರದಲ್ಲಿ ಒಂದೊಂದು ಕೊಠಡಿಗಳಲ್ಲಿ 10 ಮಂದಿ ವಾಸಿಸುತ್ತಿದ್ರು. ಹೀಗಾಗಿ ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿದ್ದವರಿಗೆ ಬಹುಬೇಗನೆ ಸೋಂಕು ಹರಡಿದೆ. ಇದು ಸೋಂಕು ಹರಡಿರುವ ಹೊಂಗಸಂದ್ರ ಪ್ರದೇಶದ ಕಥೆಯಾದ್ರೆ ಬೆಂಗಳೂರಿನಲ್ಲಿರುವ ಬಿಹಾರಿ ಕಾರ್ಮಿಕರ ಸ್ಥಿತಿಯನ್ನ ನೋಡಬೇಕು. ನ್ಯಾಯ
ಯಲಹಂಕ ಬಡಾವಣೆಯಲ್ಲಿರುವ ಬಿಹಾರಿಗಳು ಕಳೆದ ಸುಮಾರು 20 ದಿನಗಳಿಂದ ಕಂಟೈನರ್ಗಳಲ್ಲಿ ವಾಸಿಸುತ್ತಿದ್ದಾರೆ. ಬಡಾವಣೆಯ ನಿವಾಸಿಗಳು ಇವರಿಗೆ ಆಹಾರ ನೀಡುತ್ತಿದ್ದಾರೆ. 2 ಕಂಟೈನರ್ಗಳಲ್ಲಿ 50ಕ್ಕೂ ಹೆಚ್ಚು ಮಂದಿ ವಾಸಿಸುತ್ತಿದ್ದಾರೆ. ಅಂದ್ರೆ ಲಾಕ್ಡೌನ್ ಆದ ನಂತರ ಅಲ್ಲಲ್ಲಿ ಸಿಲುಕಿರುವ ಕಾರ್ಮಿಕರಿಗೆ ಕಲ್ಯಾಣ ಮಂಟಪದಲ್ಲೋ ಸಮುದಾಯ ಭವನದಲ್ಲೋ ಆಶ್ರಯ ನೀಡ್ತೀವಿ ಎಂದಿದ್ದ ಸರ್ಕಾರದ ಭರವಸೆಗಳು ಹುಸಿಯಾಗಿರುವುದಕ್ಕೆ ಸಾಕ್ಷಿ ಹೇಳುತ್ತಿವೆ. ಕೊರೋನಾ ಸೋಂಕಿತರ ಏರಿಕೆ, ಲಾಕ್ಡೌನ್ನಲ್ಲಿ ದಿನೇ ದಿನೇ ಸಡಿಲಿಕೆ. ಒಂದೆಡೆ ಸೋಂಕಿತರ ಸಂಖ್ಯೆಯಲ್ಲಿ ದಿನೇ ದಿನೇ ಏರಿಕೆಯಾಗುತ್ತಲೇ ಸಾಗಿದೆ. ಇದರ ನಡುವೆಯೇ ಕೇಂದ್ರದ ಗೃಹ ಸಚಿವಾಲಯ ಲಾಕ್ಡೌನ್ನಲ್ಲಿ ಮತ್ತಷ್ಟು ಸಡಿಲಿಕೆ ಮಾಡಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಮಾಡಿರುವ ಸಡಿಲಿಕೆಯ ಪಟ್ಟಿ ಹೀಗಿದೆ ನೋಡಿ. ಗ್ರಾಮೀಣ ಭಾಗದಲ್ಲಿ ಲಾಕ್ಡೌನ್ ಸಡಿಲಿಸಿ ಕೇಂದ್ರ ಗೃಹ ಇಲಾಖೆ ಆದೇಶ ಹೊರಡಿಸಿದೆ. ಶಾಪಿಂಗ್ ಮಾಲ್ಗಳನ್ನು ಹೊರತುಪಡಿಸಿ ಎಲ್ಲಾ ಅಂಗಡಿಗಳನ್ನ ಗ್ರಾಮೀಣ ಭಾಗದಲ್ಲಿ ತೆರೆಯಲು ಅವಕಾಶ ನೀಡಲಾಗಿದೆ. ನಗರ ಪ್ರದೇಶದಲ್ಲಿ ಅಂಗಡಿಗಳು, ಜನವಸತಿ ಕಟ್ಟಡಗಳಲ್ಲಿರುವ ಅಂಗಡಿ ತೆರೆಯಬಹುದು ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಅಗತ್ಯ ವಸ್ತುಗಳ ಪೂರೈಕೆಗೆ ಮಾತ್ರ ಇ ಕಾಮರ್ಸ್ ಕಂಪನಿಗಳಿಗೆ ಅವಕಾಶ ನೀಡಲಾಗಿದೆ. ಮದ್ಯ ಮಾರಾಟದ ಮೇಲಿನ ನಿಷೇಧವನ್ನ ಕೇಂದ್ರ ಸರ್ಕಾರ ಮುಂದುವರಿಸಿದೆ. ಹೀಗೆ ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಲಾಕ್ಡೌನ್ ಸಡಿಲಿಕೆಯ ಪ್ರಕ್ರಿಯೆ ಶುರು ಮಾಡಿದೆ. ಇದರ ನಡುವೆ ಬೆಂಗಳೂರಿನಲ್ಲೇ ರಾಜ್ಯ ಸರ್ಕಾರದ ಒಂದಷ್ಟು ನಿರ್ಧಾರಗಳ ಪರಿಣಾಮವಾಗಿ ವಾಹನಗಳ ಸಂಚಾರ ಹೆಚ್ಚಿದೆ. ಇದರಿಂದಾಗಿ ಬೆಂಗಳೂರಿನಲ್ಲಿ ಮತ್ತೆ ಕೊರೋನಾ ಸಂಖ್ಯೆ ಬೆಳೆಯುವ ಸಾಧ್ಯತೆಯನ್ನ ಅಲ್ಲಗಳೆಯುವಂತಿಲ್ಲ. ಶಿವರಾಜ್ ಕುಮಾರ್, TV9 ಬೆಂಗಳೂರು. ಒಮ್ಮೆ ನಿಮಗೆ ಕ್ವಿಕ್ ಆಗಿ ಕರ್ನಾಟಕದಲ್ಲಿ ಸೋಂಕಿತರ ಸಂಖ್ಯೆಯಲ್ಲಿ ಆಗಿರುವಂತಹ ಏರಿಕೆ ನಿಮಗೆ ತೋರಿಸಬೇಕು. ಯಾಕಂದರೆ ಮಾರ್ಚ್ 9ನೇ ತಾರೀಕಿಗೆ ಮೊದಲ ಸೋಂಕಿತನ ಪ್ರಕರಣ ನಮ್ಮ ಮುಂದೆ ಬೆಳಕಿಗೆ ಬಂದಿರುವಂಥದ್ದು. ಮಾರ್ಚ್ 9ರಿಂದ ಮಾರ್ಚ್ 17ರವರೆಗೆ ಬಹಳ ನಿಧಾನಗತಿಯಲ್ಲಿ ಸಾಗಿತ್ತು. ಈ 9 ದಿವಸಗಳ ನಂತರ 10ಕ್ಕೆ ತಲುಪ್ತದು. ಮಾರ್ಚ್ 31ಕ್ಕೆ ಅದು 100 ತಲುಪಿತು. ಏಪ್ರಿಲ್ 10ಕ್ಕೆ ಅದು 200 ತಲುಪಿತು. ಏಪ್ರಿಲ್ 16ಕ್ಕೆ 300 ತಲುಪಿದೆ ಮತ್ತು ಏಪ್ರಿಲ್ 20ಕ್ಕೆ 400 ತಲುಪಿರ್ತಕ್ಕಂತಹ ಈ ಸೋಂಕಿತರ ಸಂಖ್ಯೆ ಇವತ್ತಿಗೆ ಸರಿಯಾಗಿ ಏಪ್ರಿಲ್ 25ಕ್ಕೆ 500ಕ್ಕೆ ತಲುಪಿರುವಂತಹ ನೀವು ಈ ಗ್ರಾಫಲ್ಲಿ ಗಮನಿಸಬಹುದು. ಏಪ್ರಿಲ್ 10ರಿಂದ 25ರವರೆಗೆ ಏರಿಕೆಯ ಪ್ರಮಾಣ ಏಕಾಏಕಿಯಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಏರ್ತಾ ಇರುವಂತಹದ್ದು ಮತ್ತು ಅಲ್ಲಿ ಏಪ್ರಿಲ್ 10ರಿಂದ 16ರವರೆಗೆ 6 ದಿವಸಗಳನ್ನ ತಲುಪಿತು 100ಕ್ಕೆ ತಲುಪೋದಕ್ಕೆ. ಏಪ್ರಿಲ್ 16ರಿಂದ 20ಕ್ಕೆ ಕೇವಲ 4 ದಿವಸ ಅಂತರದಲ್ಲಿ 100 ಜನ ಹೆಚ್ಚುವರಿ ಸೋಂಕಿತರು ಸೇರ್ಪಡೆಯಾದರು. ಇದಾಗಿ ಈಗ 5 ದಿವಸದಲ್ಲಿ ಮತ್ತೆ 100 ಜನ ಹೆಚ್ಚುವರಿಯಾಗಿ ಸೋಂಕಿತರು ಸೇರ್ಪಡೆಯಾಗಿತ್ತು. ಅಲ್ಲಿಗೆ ಒಟ್ಟು ಮಾರ್ಚ್ 9ರಿಂದ 25ರ ನಡುವೆ ಈಗ 500 ಮಂದಿ ಸೋಂಕಿತರು ಕರ್ನಾಟಕದಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಕರ್ನಾಟಕದಲ್ಲಿ ಸೋಂಕು ಏರಿರುವಂತಹ ರೀತಿಯನ್ನು ನಾವು ಗಮನಿಸಬಹುದು. ಹೇಗೆ ಅದು ಮಾರ್ಚ್ 17ರಿಂದ 31ರವರೆಗೆ 100 ಆಗಿರುವಂತಹದ್ದು, ಮಾರ್ಚ್ 31ರಿಂದ ಏಪ್ರಿಲ್ 25ಕ್ಕೆ 500ಕ್ಕೆ ತಲುಪಿರುವಂತಹ, ಅದರಲ್ಲೂ ಕೂಡ ಏಪ್ರಿಲ್ 10ರಿಂದ ಏಪ್ರಿಲ್ 25 ಈ 15 ದಿವಸಗಳ ಅವಧಿಯಲ್ಲಿನೇ 300 ಜನ ಹೊಸದಾಗಿ ಸೋಂಕಿತರು ಸೇರ್ಪಡೆಯಾಗಿದ್ದಾರೆ. ಹಾಗೆಯೇ ಬೆಂಗಳೂರಲ್ಲಿ ಇನ್ನೂ ಒಂದು ಟೆನ್ಷನ್ ಶುರುವಾಗಿದೆ. ಹೇಗೆ ಹೊಂಗಸಂದ್ರದಲ್ಲಿ ಟೆನ್ಷನ್ ಶುರುವಾಗಿತ್ತು 419ರಿಂದ, ಅದೇ ರೀತಿಯಾಗಿ 465 ಪೇಷಂಟ್ ನಂಬರ್ 465. ಈ ಟೆನ್ಷನ್ ಯಾಕೆ ಅನ್ನುವಂತಹ ಪಾಯಿಂಟ್ಸ್ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ಇಲ್ಲಿರುವಂತಹ ಡೀಟೇಲ್ಸ್ ನಿಜಕ್ಕೂ ಕೂಡ ಆತಂಕವನ್ನು ಹುಟ್ಟಿಸುತ್ತೆ. ಯಾಕಂದರೆ ಬೆಂಗಳೂರಿನ ಹಂಪಿ ನಗರದ ನಿವಾಸಿ ರೋಗಿ ನಂಬರ್ 465. ಈ ರೋಗಿ ನಂಬರ್ 465 ಇವರಿಂದ ಅಂದರೆ ಇವರ ತಂದೆ ಕಿಡ್ನಿ ತೊಂದರೆಯಿಂದ ಬಳಲ್ತಾ ಇದ್ರು. ಈ ತಂದೆಯ ಚಿಕಿತ್ಸೆಗಾಗಿ ಸುಮಾರು 1 ತಿಂಗಳ ಹಿಂದೆ ಇವರು ಆಸ್ಪತ್ರೆಗಳಿಗೆ ಭೇಟಿ ನೀಡಿದ್ರು. ಕಿಡ್ನಿ ವೈಫಲ್ಯದಿಂದಾಗಿ ಅವರ ತಂದೆ ಮೃತಪಟ್ಟರು. ಮೃತಪಟ್ಟ ನಂತರ ತಾಯಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಿತ್ತು. ತಾಯಿಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಂಡಾಗ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹೀಗೆ ಆಸ್ಪತ್ರೆಗೆ ದಾಖಲಿಸಿದಂತಹ ತಾಯಿಗೆ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ, ರಾಜೀವ್ ಗಾಂಧಿ ಎದೆರೋಗಗಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಇದರ ನಡುವೆ ಆಸ್ಪತ್ರೆಯ ಓಡಾಟ, ಓಡಾಟದಲ್ಲಿದ್ದಂತಹ P465 ಇವರನ್ನ
ಐಸೋಲೇಷನ್ ನಲ್ಲಿದ್ದಂತಹ ತಾಯಿ ಭೇಟಿಗೆ ಹೋಗ್ತಾ ಇದ್ದಂತಹ P465 ಇವರನ್ನ ತಪಾಸಣೆಗೊಳಿಸಿದಾಗ ಅವರಿಗೆ ಕೊರೋನಾ ಪಾಸಿಟಿವ್ ನಿನ್ನೆ ಗೊತ್ತಾಗಿತ್ತು. P465 ಅಂತೇಳಿ ಅವ್ರನ್ನ ಐಡೆಂಟಿಫೈ ಮಾಡಲಾಗಿತ್ತು. ಇವತ್ತು ನೋಡಿದ್ರೆ P465 ಅವರ ಪುತ್ರ, ತಮ್ಮ ಹಾಗೂ ತಾಯಿ ಇವರು ಮೂವರಿಗೆ ಸೋಂಕು ದೃಢಪಟ್ಟಿದೆ. ಅಷ್ಟೇ ಅಲ್ಲದೆ ಪ್ರಾಥಮಿಕ ಹಾಗೂ ದ್ವಿತೀಯ ಸಂಪರ್ಕದಲ್ಲಿ ಅಂದಾಜು 50 ಮಂದಿ ಇದ್ದಾರೆ ಅನ್ನೋದನ್ನ ಆರೋಗ್ಯ ಇಲಾಖೆಯಿಂದ ಸಿಗ್ತಾ ಇರುವಂತಹ ಇನ್ಸೈಡ್ ರಿಪೋರ್ಟ್ ಇದು. ಎಸ್, ಒಂದು ಕಡೆಯಲ್ಲಿ ಕೊರೋನಾ ಸೋಂಕಿನಲ್ಲಿ ಆಗ್ತಾ ಇರುವಂತಹ ಏರಿಕೆ, ಮತ್ತೊಂದು ಕಡೆಯಲ್ಲಿ ಲಾಕ್ಡೌನ್ನ ಸಡಿಲಿಕೆ, ಇದರ ನಡುವೆ ಪ್ಲಾಸ್ಮಾ ಥೆರಪಿಯ ಒಂದು ಚಿಕಿತ್ಸೆಯನ್ನು ಕೂಡ ಇವತ್ತು ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಆರಂಭಗೊಂಡಿದೆ. ಇದಕ್ಕೆ ICMR ಕೂಡ ಒಪ್ಪಿಗೆಯನ್ನು ನೀಡಿತ್ತು. ಇದರ ಪರಿಣಾಮವಾಗಿ ಇವತ್ತು ಆರಂಭಗೊಂಡಿರ್ತಕ್ಕಂಥ ಚಿಕಿತ್ಸೆ. ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕರಾಗಿರುವ ಡಾಕ್ಟರ್ ರಾಮಚಂದ್ರ ಅವರು ನಮಗೆ ಈಗ ನೇರ ಸಂಪರ್ಕದಲ್ಲಿ ಬೆಂಗಳೂರಿನಿಂದ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ರಾಮಚಂದ್ರ ಅವರೇ, ಒಂದು ಕಡೆಯಲ್ಲಿ ಈಗ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಬೆಂಗಳೂರಿನಲ್ಲೂ ರಾಜ್ಯದ ಮಟ್ಟದಲ್ಲೂ ನೋಡಿದರೆ ವಿಶೇಷವಾಗಿ ದ್ವಿತೀಯ ಸಂಪರ್ಕದಿಂದಲೂ ಕೂಡ ಪಾಸಿಟಿವ್ ಕೇಸಸ್ ಬರ್ತಾ ಇದೆ. ಹೊಸ ಹೊಸ ಹಾಟ್ಸ್ಪಾಟ್ಗಳಿದ್ದಾವೆ. ಇದರ ನಡುವೆ ಲಾಕ್ಡೌನ್ ಕೂಡ ಸಡಿಲಿಕೆ ಮಾಡ್ತಾ ಇರುವಂಥದ್ದು ಕೂಡ ಹಂತ ಹಂತವಾದ ಸಡಿಲಿಕೆಯನ್ನು ಕೂಡ ಮಾಡ್ತಾ ಇದ್ವಿ. ಬಹುಶಃ ಇದು ಸೋಂಕನ್ನು ತಡೆಗಟ್ಟುವ ಈ ಸಂದರ್ಭದಲ್ಲಿ ಸುಮಾರು 35 ದಿವಸಗಳ ಈ ಒಂದು ಲಾಕ್ಡೌನು ಇವೆಲ್ಲವೂ ಕೂಡ ಆಗ್ತಾ ಬಂದಿದೆ. ಆಲ್ಮೋಸ್ಟ್ ನಾವು ಕರ್ನಾಟಕದ ಮಟ್ಟಿಗೆ ನೋಡಿದ್ರೆ ಮಾರ್ಚ್ 20ರಿಂದಲೇ ಹಂತ ಹಂತವಾಗಿ ಲಾಕ್ಡೌನ್ ಆಗಿತ್ತು. ಸುಮಾರು 30 ದಿವಸಗಳಾಗ್ತಾ ಬಂತು. ಈ ಸಂದರ್ಭದಲ್ಲಿ ಹಂಗಿದ್ರೆ 30-35 ದಿವಸದ ಅವಧಿಯಲ್ಲಿ ಸೋಂಕಿತರ ಸಂಖ್ಯೆಯನ್ನ ಏರಿಕೆ ಇರುವಾಗಲೇ ಲಾಕ್ಡೌನ್ ಸಡಿಲಿಕೆ ಮಾಡೋದ್ರಿಂದಾಗಿ ಅಪಾಯ ಎದುರಾಗತ್ತಾ ಅಂತ? ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ, ಮಾತಾಡಿ. ನಮಸ್ಕಾರ, ಕೇಳಿಸ್ತಾ ಇದೆಯಾ? ಕೇಳ್ತಿದೆ ಡಾಕ್ಟರ್ ರಾಮಚಂದ್ರ ಅವರೇ. ನಮಸ್ಕಾರ. ನಾವು ಈಗ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಏಪ್ರಿಲ್ ಎಂಡ್ಗೆ ಅಥವಾ ಮೇ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಇದು ನಿಜವಾದ ಬಂಡವಾಳ ಗೊತ್ತಾಗುತ್ತೆ ಅಂತ ನಾವು ಮೊದಲೇ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಿಜ. ಹೀಗಾಗಿ ಏನಾಗಿದೆ, ಒಂದು ಲಾಕ್ಡೌನ್ ಸಡಿಲ ಮಾಡಿರೋದು ಪೂರ್ತಿ ಮಾಡಿಲ್ಲ, ಅದೊಂದು ಒಳ್ಳೆ ಕೆಲಸ. ನಿಜ ನಿಜ. ಕೆಲವು ಸಡಿಲ ಮಾಡಿದ್ದಾರೆ, ಕೆಲವೆಲ್ಲ ಇದನ್ನ ಅಂದರೆ ನಿಜವಾಗ್ಲೂ ಬಸ್ ಟ್ರಾನ್ಸ್ಪೋರ್ಟ್ ಅಂತದನ್ನೆಲ್ಲ ಅವಾಯ್ಡ್ ಮಾಡಿರೋದು ಭಾಳನೇ ಒಳ್ಳೆ ಕೆಲಸ. ಹಾಗಾಗಿ ಈ ಏನು ಏಪ್ರಿಲ್ ಎಂಡು ಮತ್ತು ಮೇ ಫಸ್ಟ್ ಸೆಕೆಂಡ್ ವೀಕ್ ಇದೆಯಲ್ಲ, ಅದು ನಿಜವಾಗ್ಲೂ ನಮಗೆ ಕರೆಕ್ಟಾದ ಮಾಹಿತಿ ಸಿಗೋದು ಈ ಟೈಮಲ್ಲೇ. ಹೌದು. ಸೊ ಹೀಗಾಗಿ ಈ ನಿಜ ಆಡಬೇಕು ಅಂದರೆ ಇದು ಕರೆಕ್ಟಾಗಿ ಪಿಕ್ಚರ್ ಬರ್ತಾ ಇದೆ, ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಈಗ ಮೇ 15th ಅಷ್ಟೊತ್ತಿಗೆ ನಮಗೆ ಕರೆಕ್ಟಾದ ಪಿಕ್ಚರ್ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಈ ದ್ವಿತೀಯ ಸಂಪರ್ಕದಲ್ಲಿದ್ದಂಥವ್ರಿಗೂ ಕೂಡ ಈಗ ಸೋಂಕು ಬರ್ತಾ ಇರುವಂಥದ್ದನ್ನು ನೋಡ್ತಾ ಹೋದ್ರೆ ಬಹುಶಃ ಈ ಸ್ಪೀಡ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಅಂತಲಾ? ಇದೇನಾಗಿದೆ, ನಮ್ದು ಹಿಡನ್ ಬರ್ಡನ್ ಅಂತ ಹೇಳ್ತೀವಿ ನಮ್ಮ ಈ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಅಂದ್ರೆ ಎಷ್ಟು ಮಂದಿಗೆ ನಿಜವಾಗ್ಲೂ ಒಬ್ಬರಿಂದ ಒಬ್ಬರಿಗೆ ಹರಡಿದೆ ಅದು ಕರೆಕ್ಟಾಗಿ ಗೊತ್ತಾಗಬೇಕು ಅಂದ್ರೆ ಆ ಇನ್ಕ್ಯುಬೇಷನ್ ಪೀರಿಯಡ್ 14 ದಿನ ಇರುತ್ತೆ. ಹೌದು. ಸೊ ನಮ್ಮ ಜನನೂ ಹಾಗೆ ಇದ್ದಾರೆ. ಲಾಕ್ಡೌನ್ ಪೀರಿಯಡಲ್ಲೂ ನುಗ್ಗಲು ಎಲ್ಲ ಗಲಾಟೆ ಮಾಡ್ಕೊಂಡು ಹೊರಡೆ ಎಲ್ಲ ನುಗ್ಗಿದಿ ಓಡಾಡ್ತಾ ಇದ್ರು, ಗುಂಪು ಕಟ್ಕೊಂಡು. ಈಗ ಅದೆಲ್ಲ ಅದ್ರ ಪಿಕ್ಚರ್ ಈಗ ಕ್ಲಿಯರ್ ಆಗೋದು ಇವಾಗ ಗೊತ್ತಾಗುತ್ತೆ ನಮಗೆ. ಬಹುಶಃ ಬೈ ಅನದರ್ 15 ಡೇಸ್ ಜೊತೆಗೆ ನಿಜವಾಗ್ಲೂ ನಮ್ಮ ಬರ್ಡನ್ ಏನು ಅಂತ ಕರೆಕ್ಟಾಗಿ ಪಿಕ್ಚರ್ ಬರುತ್ತೆ. ಹೌದು. ಬಹುಶಃ ಡಾಕ್ಟರ್ ರಾಮಚಂದ್ರ, ಇವತ್ತೀಗ ಪ್ಲಾಸ್ಮಾ ಥೆರಪಿಯನ್ನು ಮಾಡೋದಕ್ಕೂ ಕೂಡ ICMRನ ಒಂದು ಒಪ್ಪಿಗೆಯನ್ನು ಪಡೆದಂಥ ನಂತರ ನಮ್ಮಲ್ಲಿ ಇವತ್ತೀಗ ಆರಂಭ ಆಗಿದೆ. ಈ ಒಂದು ಚಿಕಿತ್ಸೆಯನ್ನು ಕೂಡ ಆರಂಭಿಸಲಾಗಿದೆ. ಬಹುಶಃ ಕೊರೋನಾ ಸೋಂಕಿತರ ವಿಚಾರದಲ್ಲಿ ಪ್ಲಾಸ್ಮಾ ಥೆರಪಿ ಎಷ್ಟರ ಮಟ್ಟಿಗೆ ನಮಗೆ ಕೆಲಸ ಮಾಡುತ್ತೆ, ನಿಜಕ್ಕೂ ಕೂಡ ನಾವು ಎಷ್ಟು ರಿಸಲ್ಟನ್ನು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ? ಪ್ಲಾಸ್ಮಾ ಥೆರಪಿ ಬಗ್ಗೆ ನಾನು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ದೇರ್ ವಾಸ್ ಅ ಟೈಮ್ ಅಬೌಟ್ 15 years ಬ್ಯಾಕ್ ನಮ್ಗೆ ಆಲ್ಬಮಿನ್ ಶಾರ್ಟೇಜ್ ಇದ್ದಾಗ ವಿ ಯೂಸ್ ಟು ಯೂಸ್ ಒನ್ ಆಫ್ ದ ಹೈಯೆಸ್ಟ್ ನಂಬರ್ ಆಫ್ ಪ್ಲಾಸ್ಮಾ ಇನ್ ಕಿದ್ವಾಯ್. ಈವನ್ ಟುಡೇ ನಮ್ದು ಎನಿ ಗಿವನ್ ಟೈಮ್ 40 ರಿಂದ 50 ಲೀಟರ್ ಆಗೋಷ್ಟು ಪ್ಲಾಸ್ಮಾ ನಾವು ಕಿದ್ವಾಯಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಏನಂದ್ರೆ ಪ್ಲಾಸ್ಮಾ ಥೆರಪಿ ಈಸ್ ರಿಯಲಿ ಗುಡ್ ಇನ್ ಎ ವೇ. ಯಾಕಂದ್ರೆ ಕೋವಿಡ್ ಇಂದ ಬಂದು ನೆಗೆಟಿವ್ ಇರೋರಿಗೆ ನಮ್ಮ ಈ ಮೆಡಿಕಲ್ ಮಾಹಿತಿ ಪ್ರಕಾರ ಅವರು ಆಂಟಿಬಾಡೀಸ್ ಡೆವಲಪ್ ಮಾಡ್ಕೊಬೇಕು. ಹೌದು. ಪ್ಲಾಸ್ಮಾ ಇಸ್ ಆಲ್ವೇಸ್ ರಿಚ್ ಇನ್ ಆಂಟಿಬಾಡೀಸ್. ಬಟ್ ಇದರಲ್ಲಿ ಕೊರೋನಾಲ್ಲಿ ಏನಾಗಿದೆ ಅಂದ್ರೆ ನಮ್ದು ಯಾವುದೇ ರೀತಿಯ ಈ ಫೇಸ್ ವೈಸ್ ಟ್ರಯಲ್ಸ್ ಅಂತ ಹೇಳ್ತೀವಿ. ನಾವು ಹ್ಯೂಮನ್ ಬೀಂಗ್ ಅಲ್ಲಿ ಏನೇ ಯೂಸ್ ಮಾಡ್ಬೇಕಾದ್ರೂ ಟ್ರಯಲ್ಸ್ ಆಗಿರ್ಬೇಕು, ಅದು ಆಗಿಲ್ಲ. ಬಟ್ ಆದ್ರೂ ಯಾಕೆ ಕೊಡ್ತಾ ಇದೀವಿ ಅಂದ್ರೆ ಇದೊಂದು ಪ್ರಪಂಚದಲ್ಲೇ ಒಂದು ಕ್ರೈಸಿಸ್ ಇದು. ನಿಜ ಹೇಳ್ಬೇಕಂದ್ರೆ ಫೇಸ್ 1 ಅಂದ್ರೆ ಅನಿಮಲ್ಸ್ ಎಲ್ಲ ಆಗಬೇಕು, ಫೇಸ್ 2 ಅಂದ್ರೆ ತುಂಬಾ ಅಡ್ವಾನ್ಸ್ ಸೀರಿಯಸ್ ಪೇಷಂಟ್ಸ್ ವೇರ್ ದರ್ ಇಸ್ ನೋ ಹೋಪ್ ಆಫ್ ಎನಿ ಅದರ್ ಟ್ರೀಟ್ಮೆಂಟ್ ಅಂತವರೆಲ್ಲ ಆಗಬೇಕು. ಈಗ ನಾವು ಡೈರೆಕ್ಟ್ಲಿ ದೇ ವೆಂಟ್ ಇನ್ ಟು ಫೇಸ್ 2 ಬಿಕಾಸ್ ಬೇರೆ ಏನು ಅದಕ್ಕೆ ಬೇರೆ ಟ್ರೀಟ್ಮೆಂಟ್ ಇಲ್ಲ. ಇಂಥ ಒಂದು ಉದ್ದೇಶ ಏನಂದ್ರೆ ಈ ಪೀಪಲ್ ಹೂ ಆರ್ ನೆಗೆಟಿವ್ ವಿತ್ ಕೋವಿಡ್ ಬಂದು ನೆಗೆಟಿವ್ ಆಗಿರ್ತಾರಲ್ಲ, ಅವರಲ್ಲಿ ಆಂಟಿಬಾಡೀಸ್ ಯಥೇಚ್ಛವಾಗಿರ್ಬೇಕು ಅಂತ ಒಂದು ಊಹೆ. ಆದ್ರೆ ನಮ್ಗೆ ಯಾವುದೇ ರೀತಿಯ ಟೆಸ್ಟ್ ಇಲ್ಲ. ಆಂಟಿಬಾಡಿ ಕ್ವಾಂಟಿಟಿ ಎಸ್ಟಿಮೇಟ್ ಮಾಡ್ಲಿಕ್ಕೆ ನಮ್ದು ಯಾವುದೇ ರೀತಿಯ ಟೆಸ್ಟ್ ಇನ್ನೂ ಅದಕ್ಕೆ ದೃಢೀಕರಿಸಿಲ್ಲ. ಒಂದು. ಎರಡನೇದು, ಇದು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ
ಈ ಸೀರಿಯಸ್ ಇರೋ ಪೇಷಂಟ್ ಅದರ್ವೈಸ್ ಅಂದ್ರೆ ಏನೋ ತುಂಬಾ ಏಜ್ ಆಗಿದೆ, ವೆಂಟಿಲೇಟರ್ ಇದ್ದಾರೆ, ತುಂಬಾ ಸಿಕ್ಕಿದ್ದಾರೆ ಅಂತವರಿಗೆ ಆಂಟಿಬಾಡಿ ಕೊಡೋದ್ರಿಂದ ಅವರಲ್ಲಿ ಆಂಟಿಬಾಡಿ ಕ್ವಾಂಟಿಟಿ ಜಾಸ್ತಿ ಆದ್ರೆ ಈ ಕೊರೋನಾ ರಿಲೀಸ್ ಮಾಡುವಂತ ಆಂಟಿಜನ್ ನ ಅದು ಫೈಟ್ ಮಾಡಿ ಅದನ್ನ ಕೊಲ್ಲತ್ತೆ ಅಂತ ಉದ್ದೇಶದಿಂದ ಕೊಡ್ತಾ ಇದೀವಿ. ಓಕೆ, ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ಬರುತ್ತೆ ಡಾಕ್ಟರ್ ರಾಮಚಂದ್ರ. ಕೊರೋನಾ ನೆಗೆಟಿವ್ ಬಂದಿರತಕ್ಕಂತಹ ವ್ಯಕ್ತಿಗೆ ಮತ್ತೆ ಕೊರೋನಾ ಪಾಸಿಟಿವ್ ಬಂದಿರತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಇದು ಅಂದ್ರೆ ಆತನಿಗೆ ಸೋಂಕು ಹೊರಗಿಂದಲೇ ಬಂದಿದ್ಯಾ ಅಥವಾ ಆತನ ಬಾಡಿಯಿಂದಲೇ ಮತ್ತೆ ವಾಪಸ್ ಆ ಸೋಂಕು ಮತ್ತೆ ಉಲ್ಬಣಗೊಂಡಿದ್ಯಾ ಗೊತ್ತಿಲ್ಲ ನಮಗೆ ಅದರ ಬಗ್ಗೆ. ಬಹುಶಃ ಈ ನಿಟ್ಟಿನಲ್ಲಿ ನೋಡಿದಾಗ ಈಗ ಪ್ಲಾಸ್ಮಾ ಥೆರಪಿ ಅನ್ನುವಂಥದ್ದು ಕೂಡ ಎಷ್ಟು ಮಾಡಿ ನೀವು ಹೇಳಿದ್ರೆ ಹೌದು, ಈಗ ನಾವು ಪ್ರಾಯೋಗಿಕವಾಗಿ ಇದು ಅನಿವಾರ್ಯ ಸಂದರ್ಭದಲ್ಲಿ ಮಾಡ್ತಾ ಇರುವಂತಹ ಒಂದು ಪ್ರಾಯೋಗಿಕವಾದಂತಹ ಒಂದು ಅಂಶವು ಕೂಡ ನಾವು ಒಪ್ಕೊಳ್ಳೇಬೇಕಾಗುತ್ತೆ, ಈ ಅನಿವಾರ್ಯತೆಯನ್ನು ಕೂಡ ಒಪ್ಕೊಳ್ಬೇಕಾಗತ್ತೆ. ಬಟ್ ಎಷ್ಟು ಮಟ್ಟಿಗೆ ಇದರಲ್ಲಿ ಯಶಸ್ಸು ಸಿಗುತ್ತೆ ಅಂತೇಳಿ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ. ಯಾಕಂದ್ರೆ ಯಾವುದೇ ವೈರಸ್ ಯಾವುದೇ ಒಂದು ಸೋಂಕು ತಗಲಿದಾಗ ಡಿಫ್ರೆಂಟ್ ಸ್ಟ್ರೈನ್ಸ್ ಅಂತ ಹೇಳ್ತೀವಿ. ಅಂದ್ರೆ ವಿಧ ವಿಧವಾದ ಸ್ಟ್ರೈನ್ಸ್ ಇರ್ಬೋದು. ಈಗ ಆಂಟಿಬಾಡಿ ಫಸ್ಟ್ ಟೈಮ್ ಬಂದಾಗ ಒಂದು ಪರ್ಟಿಕ್ಯುಲರ್ ಸ್ಟ್ರೈನ್ ಅಫೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಈಸ್ ಆಲ್ರೆಡಿ ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ ಒಂದು ಸ್ಟ್ರೈನ್ ಅಫೆಕ್ಟ್ ಆಗಿದೆ, ಸೆಕೆಂಡ್ ಟೈಮ್ ಅದೇ ಸ್ಟ್ರೈನ್ ಬಂದಿದ್ಯಾ ಅಥವಾ ಬೇರೆ ಇನ್ನೇನಾದ್ರೂ ಅವ್ನ ಇಮ್ಯುನಿಟಿ ಇನ್ನೂ ಕಮ್ಮಿ ಆಗಿ ಅದೇ ಸ್ಟ್ರೈನ್ ಬಂದಿದೆಯಾ ಅಥವಾ ಬೇರೆ ಸ್ಟ್ರೈನ್ ಅಫೆಕ್ಟ್ ಆಗಿದೆಯಾ ಗೊತ್ತಿಲ್ಲ. ಹೌದು, ಈ ಪ್ಲಾಸ್ಮಾ ಥೆರಪಿನೂ ಹಾಗೆ ಯಾವ ಸ್ಟ್ರೈನ್ಗೆ ಆಂಟಿಬಾಡಿ ಡೆವಲಪ್ ಆಗಿರುತ್ತೋ ಆ ಪರ್ಟಿಕ್ಯುಲರ್ ಸ್ಟ್ರೈನ್ಗೆ ನಾವು ರಿಸೀವ್ ಮಾಡೋರ್ಗೂ ಸ್ವಲ್ಪ ಬೆನಿಫಿಟ್ ಆಗ್ಬೋದು. ಡಿಫರೆಂಟ್ ಸ್ಟ್ರೈನ್ಸ್ ಎಲ್ಲ ಪ್ರೂವ್ ಮಾಡ್ಲಿಕ್ಕೆ ಇದರಲ್ಲಿ ಇನ್ನೂ ಟೈಮ್ ಬೇಕು, ಸಮಯ ಬೇಕು ಇದರಲ್ಲಿ ಇನ್ನೂ. ಅಂದ್ರೆ ಈಗ ನಾವೀಗ ಈ ಪ್ರಾಯೋಗಿಕವಾಗಿ ಈಗ ಮಾಡ್ತಾ ಇರುವಂತದ್ದು ಯಾರು ನಿಜಕ್ಕೂ ಕೂಡ ಬಹಳ ಕಷ್ಟದಲ್ಲಿದ್ದಾರೆ, ಅಂದ್ರೆ ಅತ್ಯಂತ ತೀವ್ರ ಘಟಕದಲ್ಲಿ ಇರ್ತಕ್ಕಂಥವ್ರು, ತೀವ್ರ ನಿಗಾ ಘಟಕದಲ್ಲಿದ್ದವ್ರಿಗೆ ಮಾತ್ರ ಈಗ ಇದನ್ನ ಟ್ರೈ ಮಾಡ್ತಾ ಇದ್ವಿ. ಅವರಿಗೆ ಆಲ್ರೆಡಿ ಬೇರೆ ಯಾವ್ದಾದ್ರು ಸಮಸ್ಯೆಗಳು ಇರುವಂತದ್ದು ಕೂಡ ನಾವು ಈಗ ಡೆತ್ ರೇಟ್ ಅನ್ನ ನೋಡಿದ್ರೆ ಆಲ್ಮೋಸ್ಟ್ ಏನು ಏಜ್ಡ್ ಪರ್ಸನ್ಸ್ ಇದೆ, ಎಲ್ಡರ್ಲಿ ಪರ್ಸನ್ಸ್ ಇದ್ದಾರೆ, ಇಂಥವ್ರಿಗೆ ವಯಸ್ಸಾದಂಥವರಿಗೆ ಹೆಚ್ಚಿನ ಡೆತ್ ರೇಟ್ ಕೂಡ ಕಂಡು ಬರ್ತಾ ಇದೆ. ಅಂದ್ರೆ ಅವರಿಗೆ ಬೇರೆ ಬೇರೆ ರೀತಿಯಂತ ಕಾಯಿಲೆ ಕೂಡ ಇರುತ್ತೆ. ಅಂಥವ್ರಿಗೆ ಪ್ಲಾಸ್ಮಾ ಥೆರಪಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಎನಿ ಪ್ರಾಬ್ಲಮ್ ಅಲ್ಲಿ ಎನಿ ಲೈಕ್ ಅವ್ರಿಗೆ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಡಯಾಬಿಟಿಕ್ ಪೇಷಂಟ್ ಇರ್ಬೋದು, ಇಂಥವ್ರು ಕೂಡ ಪ್ಲಾಸ್ಮಾ ಥೆರಪಿಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಪ್ಲಾಸ್ಮಾ ಇಲ್ಲಿ ಆಸ್ ಇಟ್ ಇಸ್ ಏನಾಗುತ್ತೆ, ವಿ ಕಾಲ್ ಇಟ್ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅನ್ನೋದು ನಿಜವಾಗ್ಲೂ ಇಟ್ ಕಂಟೈನ್ಸ್ ಲಾಟ್ ಆಫ್ ಆಂಟಿಜನ್ಸ್ ಅಂಡ್ ಆಂಟಿಬಾಡೀಸ್ ಅಂಡ್ ಇಮ್ಯುನೋಗ್ಲೋಬುಲಿನ್ಸ್. ಹೌದು, ಈ ಇಮ್ಯುನೋಗ್ಲೋಬುಲಿನ್ ಶುಡ್ ಬೂಸ್ಟ್ ದ ಇಮ್ಯುನಿಟಿ ಆಲ್ಸೋ. ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸೈಡೆಡ್ ಟು ಗಿವ್. ಹೌದು, ಬಟ್ ಇದರಿಂದ ಎಷ್ಟು ಬೆನಿಫಿಟ್ ಆಗುತ್ತೆ, ಈ ರಿಯಲಿ ಕ್ರಿಟಿಕಲಿ ಇಲ್ಲಿ ಸೀರಿಯಸ್ ಪೇಷಂಟ್ಗೆ ನಿಜವಾಗ್ಲೂ ಬೆನಿಫಿಟ್ ಆಗುತ್ತಾ ಇಲ್ವಾ ಅದೊಂದು ಕ್ವಶನ್ ಮಾರ್ಕ್. ಇನ್ನೂ ವಿ ಡೋಂಟ್ ನೋ. ಹೌದು, ಬಹುಶಃ ನಾವೀಗ ಡೈರೆಕ್ಟ್ ಬೇರೆ ಹಾದಿ ಇಲ್ಲ, ಡೈರೆಕ್ಟ್ ಪ್ರಯೋಗದ ಮೂಲಕನೇ ಈಗ ನಾವು ರಿಸಲ್ಟ್ ಅನ್ನು ಕೂಡ ನೋಡ್ಬೇಕಂತ ಅನಿವಾರ್ಯತೆಯಲ್ಲಿ ಇದೀವಿ ಹಂಗಾದ್ರೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆದರೆ ಈ ಎಲ್ಲದರ ನಡುವೆಯೂ ಕೂಡ ಈ ಕೊರೋನಾದ ವಿರುದ್ಧದ ಫೈಟ್ನಲ್ಲಿ ಬಹುಶಃ ಇಡೀ ವೈದ್ಯಕೀಯ ಸಮುದಾಯ ಜೊತೆಯಾಗಿ ನಿಂತ್ಕೊಂಡು ಇದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗಿದ್ರು ಜನರು ಇನ್ನೂ ಕೂಡ ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಕೊರೋನಾ ವಿಚಾರದಲ್ಲಿ ಅಂತ ಹೇಳೋದನ್ನ ಅಡ್ವೈಸ್ ಮಾಡ್ತೀರಿ ಡಾಕ್ಟರ್ ರಾಮಚಂದ್ರ ಅವರೇ? ಇದು ಬಹಳ ಮುಖ್ಯವಾದ ಪ್ರಶ್ನೆ ಹೇಳಿದ್ರಿ. ಜನಗಳು ಲಾಕ್ಡೌನ್ ಅಂದರೆ ನಿಜವಾಗ್ಲೂ ಮಾನ್ಯ ಪ್ರಧಾನಮಂತ್ರಿಗಳಾಗಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಕೊಟ್ಟಿರುವಂಥ ಮನವಿಗೆ ಅದನ್ನು ಕಟ್ಟುನಿಟ್ಟಾಗಿ ಇವರು ಫಾಲೋ ಮಾಡಬೇಕು. ದಯವಿಟ್ಟು ಮನೆಯಲ್ಲೇ ಇರಬೇಕು, ಮಕ್ಕಳಿರ್ತಾರೆ, ವಯಸ್ಸಾದವರು ಇರ್ತಾರೆ. ಇನ್ನೂ ಆದಷ್ಟು ಇವಾಗ ಯಾರ್ಯಾರಿಗೆ ಅವಶ್ಯಕತೆ ಇಲ್ವೋ ಅವರು ಒಂದು ಅಂತರ ಮೇಂಟೈನ್ ಮಾಡಿ, ಒಬ್ಬರಿಂದ ಒಬ್ಬರಿಗೆ ಅಂತರ ಮೇಂಟೈನ್ ಮಾಡಿ, ಟೈಮ್ ಟು ಟೈಮು ಹ್ಯಾಂಡ್ ವಾಶ್ ಮಾಡೋದು ಸೋಪ್ ಹಾಕಿ, ಆಮೇಲೆ ಈ ಕೆಮ್ಮಬೇಕಾದ್ರೆ ಸೀನ್ಬೇಕಾದ್ರೆ ಕೈ ಇಟ್ಕೊಂಡು ಅಥವಾ ಕರ್ಚೀಫ್ ಇಟ್ಕೊಂಡು ಮಾಡಬೇಕು. ಒಂದು ಮಾಸ್ಕ್ ಇನ್ನೂ ಧರಿಸಲೇಬೇಕಾಗತ್ತೆ. ಎರಡನೇದೇನಾಗಿದೆ, ನಮ್ಮ ನಿಜವಾದ ಒಂದು ಏನು ಸೋಕಾಲ್ಡ್ ಬರ್ಡನ್ ಅಂತ ಹೇಳಿದ್ವಲ್ಲ, ಇನ್ನೂ ಎಷ್ಟಿದೆ ನಮ್ಮ ಸಮಾಜದಲ್ಲಿ ಹರಡುವಂಥದ್ದು, ಇನ್ನು ಎಲ್ಲೆಲ್ಲಿ ಹರಡಿದೆ ಅದು ಇನ್ನೂ ಗೊತ್ತಾಗ್ತಾ ಇಲ್ಲ. ಆದಷ್ಟು ಇನ್ನೂ ಒಂದು 2 ರಿಂದ 3 ವಾರ ಲಾಕ್ಡೌನ್ ಆಗಿ ಮನೇಲಿ ಇರೋದೇ ಭಾಳ ಉತ್ತಮ. ಯಾರ್ಯಾರಿಗೆ ಅವಶ್ಯಕತೆ ಇಲ್ವೋ ಅವ್ರು ಮನೆಯಿಂದ ಹೊರಗೆ ಬರ್ದಂಗೆ ಅವ್ರು ದಯವಿಟ್ಟು ಒಳಗಡೆನೇ ಇರಿ. ಅವ್ರದ್ದು ಏನೇ ಇದ್ರೂ ವರ್ಕ್ ಫ್ರಮ್ ಹೋಮ್ ಇಸ್ ಬೆಟರ್. ಬೀದಿಗೆ ಆಗಲಿ ಹೊರಗಡೆ ಆಗಲಿ ಎಕ್ಸ್ಪೋಸ್ ಆಗ್ಬೇಕಾದ್ರೆ ಅನ್ಲೆಸ್ ಇಟ್ ಇಸ್ ರಿಯಲಿ ಇನ್ವೈಟಬಲ್, ಅವಶ್ಯಕತೆ ಇದ್ದರೆ ಮಾತ್ರ ಬರಲಿ, ಅದರ್ವೈಸ್ ಅವ್ರು ಹೊರಗೆ ಬರಬಾರ್ದು ಅಂತ ನಾನು ನಿಜವಾಗ್ಲೂ ಅಡ್ವೈಸ್ ಮಾಡ್ತೀನಿ. ಈಗ ವೈದ್ಯ ಲೋಕವು ಕೂಡ ನೋಡ್ತಾ ಇದೆ, ಬಹುಶಃ ಬಹಳ ಮುಖ್ಯವಾಗಿ ಹರ್ಡ್ ಇಮ್ಯುನಿಟಿ ಸ್ವಲ್ಪ ಮಟ್ಟಿಗೆ ಅದರ ಡೆವಲಪ್ ಆಗುತ್ತೆ, ಅದರ ಮೂಲಕವಾಗಿಯೂ ಕೂಡ ನಾವು ಈ ಕೊರೋನಾ ವಿರುದ್ಧದ ಫೈಟ್ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳಿ. ಆದರೆ ಈ ಹರ್ಡ್ ಇಮ್ಯುನಿಟಿಯ ಸಂದರ್ಭದಲ್ಲಿ ನಾವು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಇತರೆ ವ್ಯಕ್ತಿಗಳು ಹಬ್ಬುವಂಥ ಚಾನ್ಸಸ್ಸು ಮತ್ತಷ್ಟು ಜಾಸ್ತಿ ಇರೋದಿಲ್ವಾ ಡಾಕ್ಟರ್ ರಾಮಚಂದ್ರ ಅವರೇ? ಇದು ಭಾಳ ಇನ್ನೊಂದು ಒಳ್ಳೆಯ ಪ್ರಶ್ನೆ. ಇನ್ನೊಂದು ಹೇಳಿದ್ರೆ ಹರ್ಡ್ ಇಮ್ಯುನಿಟಿ ಅಂತ ನೀವು ಹೇಳಿದ್ರಲ್ಲ, ಈ ಸಣ್ಣ ವಯಸ್ಸಿನ ಇರುವಂಥವ್ರು, ಈಗ ಸ್ವಲ್ಪ ಯೂತ್ಸ್ ಅಂತ ಹೇಳ್ತೀವಿ, ಯುವಕರಿಗೆ ಯೂಶಲಿ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಅವ್ರು ನಿಜವಾಗ್ಲೂ ಒಂದು 25-30% ಜನಕ್ಕೆ ಅದು ಸಿಂಪ್ಟಮ್ಯಾಟಿಕ್ ಇರುತ್ತೆ. ಅಂದರೆ ಅವ್ರಿಗೆ ಯಾವುದೇ ಥರ ಸಿಂಪ್ಟಮ್ ಇರಲ್ಲ, ಬಟ್ ಆದರೆ ಅವರಿಂದ ಬೇರೆಯವ್ರಿಗೆ ಹರಡ್ತಾ ಇರುತ್ತೆ. ಒಬ್ಬರಿಂದ ಒಬ್ಬರಿಗೆ ಮನೆಯಲ್ಲಿರ್ಬೋದು, ಅವ್ರ ವರ್ಕ್ ಪ್ಲೇಸಲ್ಲಿ ಇರ್ಬೋದು, ಅವ್ರ ಫ್ರೆಂಡ್ಸಲ್ಲಿ ಇರ್ಬೋದು, ಎಲ್ಲೋ ಒಂದು ಕಡೆ ಹರಡ್ತಾ ಇರುತ್ತೆ. ಆ ಹರಡಿದ್ದವರಲ್ಲಿ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇದೆ, ಯಾರಿಗೆ ಅದರ ತೀವ್ರತೆ ಜಾಸ್ತಿ ಆಗುತ್ತೆ ಹೇಳಲಿಕ್ಕೆ ಬರಲ್ಲ. ಹೌದು. ಸೊ ಹೀಗಾಗಿ ಅವ್ರು ಕ್ವಾರಂಟೈನ್ ಆಗಿರೋದೇ ಬೆಟರು.
ಎಸ್ 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 ಖಂಡಿತ ಧನ್ಯವಾದ ಡಾಕ್ಟರ್ ರಾಮಚಂದ್ರ ಅವರೇ ಟಿವಿ ಜೊತೆಗೆ ಜಾಯ್ನ್ ಆಗಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ಧನ್ಯವಾದ. ಇಲ್ಲಿ ಒಂದು ಬೆಂಗಳೂರಿನಲ್ಲಿ ಹೆಚ್ಚುತ್ತಾ ಇರುವಂಥ ಆತಂಕ, ಕೊರೋನಾದ ಆತಂಕ ಹೆಚ್ಚುತ್ತಾ ಇದೆ. ಆದರೆ ಇದೆಲ್ಲದರ ನಡುವೆ ನಮ್ಮ ಜನಪ್ರತಿನಿಧಿಗಳು ಅದ್ಯಾಕೋ ಏನೋ ಕೊರೋನಾ ಅಂದ ತಕ್ಷಣವೇ ಒಂದು ರೀತಿಯಾಗಿ ತಾವು ಬೀದಿಗಿಳಿದು ಈ ರೀತಿಯಾಗಿ ಏನೋ ಬೈಯೋದು ಅಥವಾ ಪ್ರತಿಭಟನೆ ಮಾಡೋದು ಅಥವಾ ವಿರೋಧಿಸೋದು ಇದೇ ತಮ್ಮ ಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಬೇಜವಾಬ್ದಾರಿಯನ್ನು ಮತ್ತೊಬ್ಬ MLC ಇವತ್ತೀಗ ಪ್ರದರ್ಶಿಸಿರುವಂಥದ್ದು. JDSನ MLC ಶ್ರೀಕಂಠೇಗೌಡ ತಾನೊಬ್ಬ ಜವಾಬ್ದಾರಿಯುತ ವಿಧಾನ ಪರಿಷತ್ ಸದಸ್ಯ ಅನ್ನೋದನ್ನು ಕೂಡ ಮರೆತು ಕೊರೋನಾ ಪರೀಕ್ಷೆಗೆ ಒಳಗಾಗೋದಕ್ಕೆ ಬಂದಂತಹ ಪತ್ರಕರ್ತರ ಮೇಲೆ ವಾಗ್ದಾಳಿಯನ್ನು ನಡೆಸಿದರು. ಅವರ ಪುತ್ರ ತಂದೆಗೆ ತಕ್ಕ ಮಗ ಅಂತ ಹೇಳಿದರೆ ಅದು ಶ್ರೀಕಂಠೇಗೌಡನ ಪುತ್ರ ಥರ ಇರಬೇಕು. ಯಾಕಂದರೆ ಅಪ್ಪ ಬೈತಾ ಇದ್ದರೆ ಮಗ ಬಂದು ಹೊಡೆಯೋದಕ್ಕೆ ಬರ್ತಾನೆ. ಇದು ತಂದೆ ಮಗನ ಜೋಡಿ. ಆ ಸುದ್ದಿಯನ್ನು ಕೊರೋನಾ ಯಾರಿಗೆ ಬರುತ್ತೆ ಅನ್ನೋದನ್ನ ಹೇಳೋಕ್ಕಾಗಲ್ಲ, ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಆದ್ರೆ ಕೊರೋನಾ ವಿಚಾರದಲ್ಲಿ ಜನಪ್ರತಿನಿಧಿ ಅನ್ನಿಸ್ಕೊಂಡವರು ಆಡ್ತಿರೋ ರೀತಿ ನೋಡಿದ್ರೆ ಇವರು ಮನುಷ್ಯರು ಹೌದೋ ಅಲ್ವೋ ಅನ್ನೋ ಸಂಶಯ ಮೂಡ್ತಿದೆ. KT ಶ್ರೀಕಂಠೇಗೌಡ ಇವರು JDSನ ಪದವೀಧರ ಕ್ಷೇತ್ರದ ಸದಸ್ಯ. ವಿದ್ಯಾವಂತರನ್ನ ವಿಧಾನ ಪರಿಷತ್ನಲ್ಲಿ ಪ್ರತಿನಿಧಿಸೋ ಈ ಶ್ರೀಕಂಠೇಗೌಡ ಅದೆಂಥ ಅಜ್ಞಾನದಿಂದ ತುಂಬಿ ತುಳುಕ್ತಾ ಇದ್ದಾರೆ ಅನ್ನೋದಕ್ಕೆ ಇಂದಿನ ಘಟನೆಯೇ ಸಾಕ್ಷಿ. ಜೊತೆಗೆ ಈ MLCಯ ಪುತ್ರ ತಾನು ಯಾವ ಬೀದಿ ಪುಂಡ್ರಿಗಿಂತ ಕಡಿಮೆ ಇಲ್ಲ ಅನ್ನೋ ಹಾಗೆ ವರ್ತಿಸಿದ್ದಾನೆ. ಇಷ್ಟೆಲ್ಲ ನಡೆದಿರೋದು ಇವತ್ತು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ರಾಜ್ಯ ಸರ್ಕಾರದ ಸೂಚನೆಯನ್ವಯ ಪತ್ರಕರ್ತರಿಗೆ ಆರೋಗ್ಯ ತಪಾಸಣೆ ಮಾಡಲಾಗಿತ್ತು. ಕೊರೋನಾ ಸೋಂಕು ಹರಡುತ್ತಿರೋ ಹಿನ್ನೆಲೆಯಲ್ಲಿ ಅಗತ್ಯ ಸೇವೆಯ ಭಾಗವಾಗಿರೋ ಪತ್ರಕರ್ತರನ್ನು ಸರ್ಕಾರ ತಪಾಸಣೆಗೊಳಪಡಿಸುತ್ತಿದೆ. ಇದೇ ಕಾರಣಕ್ಕೆ ನೆನೆ 15 ಜನ ಪತ್ರಕರ್ತರಿಗೆ ಇಲ್ಲಿ ತಪಾಸಣೆ ನಡೆಸಲಾಗಿತ್ತು. ಇಂದು ಬೆಳಗ್ಗೆ 11 ಗಂಟೆಗೆ ಪತ್ರಕರ್ತರಿಂದ ಸ್ಯಾಂಪಲ್ ಸಂಗ್ರಹಿಸುತ್ತಿರುವಾಗಲೇ KT ಶ್ರೀಕಂಠೇಗೌಡ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಬಂದವರೇ, ನೀವೆಲ್ಲ ಇಲ್ಲಿ ಕೊರೋನಾ ಹರಡೋದಕ್ಕೆ ಬಂದಿದ್ದೀರಾ ಅಂತ ಪತ್ರಕರ್ತರನ್ನ ಪ್ರಶ್ನಿಸಿದ್ದಾರೆ. ಸಮಾಧಾನ ಮಾಡ್ಬೇಕು, ನೀವು ಜನಪ್ರತಿನಿಧಿಯಾಗಿ ಶ್ರೀಕಂಠೇಗೌಡರ ಜವಾಬ್ದಾರಿಯನ್ನ ಸ್ಥಳದಲ್ಲಿದ್ದ ಪತ್ರಕರ್ತರು ಈ MLCಗೆ ನೆನಪಿಸಿದ್ದಾರೆ. ಆದ್ರೆ ತಾನು ಆಡಿದ್ದೇ ಆಟ ಅನ್ನೋ ಹಾಗೆ ವರ್ತಿಸಿದ KTS ಪತ್ರಕರ್ತರ ಮೇಲೆ ವಾಗ್ದಾಳಿ ನಡೆಸ್ತಲೇ ಇದ್ರು. ಅಪ್ಪನಿಗೆ ತಕ್ಕ ಮಗ ಎಂಬಂತೆ KTSನ ಪುಂಡ ಮಗ ಕೃಷಿಕ್ ಗೌಡ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿಯೇ ಬಿಟ್ಟಿದ್ದ. ಇಷ್ಟಾಗ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಕೃಷಿಕ್ ಗೌಡ್ನನ್ನ ವಶಕ್ಕೆ ಪಡೆದರು. ಇನ್ನು ಈ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿರೋ ಮಂಡ್ಯ ಉಸ್ತುವಾರಿ ಸಚಿವ ನಾರಾಯಣಗೌಡ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ. MLC ಅವ್ರ ಮಗ ಬಂದು ಗಲಾಟೆ ಮಾಡಿದೆ ಅಂತೇಳಿ ನಮಗೆ ವಿಷಯ ಗೊತ್ತಾಗಿದೆ. ತಪ್ಪು ಅದು ಚೆಕಪ್ ಮಾಡೋ ಸಂದರ್ಭದಲ್ಲಿ ಇವರು ಗಲಾಟೆ ಮಾಡುವಂಥದ್ದು ಏನಿಲ್ಲ. ಏನೇ ನಮ್ಮ ಅಧಿಕಾರಿಗಳ ಮೇಲೆ ಏನಾದರೂ ಕ್ರಮ ತಗೊಳ್ಳೋದಾದರೆ ಸರ್ಕಾರ ಅವ್ರ ಜೊತೆ ಇದೆ. ಪತ್ರಕರ್ತರ ಜೊತೆ ಸದಾ ಸರ್ಕಾರ ನಿಮ್ಮ ಜೊತೆ ಇದೆ. ಯಾವುದೇ ಕಾರಣಕ್ಕೂ ತಾವು ಭಯ ಪಡೋಂಗಿಲ್ಲ ಅಂಥೇಳಿ ನಿಮ್ಮನ್ನು ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಶಾಂತರಾಗಿ ತಾವೆಲ್ಲ ಮನೆಗೆ ಹೋಗಿ ಖಂಡಿತ ತಪ್ಪಿಸ್ತರು ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗೇ ಆಗುತ್ತೆ. ಒಟ್ನಲ್ಲಿ ಕೊರೋನಾ ಪರೀಕ್ಷೆ ಮಾಡಿಸೋದೇ ಅಪರಾಧ ಎಂಬಂತೆ MLC ಶ್ರೀಕಂಠೇಗೌಡ ವರ್ತಿಸಿ KT ಶ್ರೀಕಂಠೇಗೌಡರಂತ ಬೇಜವಾಬ್ದಾರಿ ವ್ಯಕ್ತಿಗಳಿರೋದು ನಿಜಕ್ಕೂ ಪ್ರಜಾಪ್ರಭುತ್ವದ ವಿಪರ್ಯಾಸ. ರವಿ ಲಾಲಿಪಾಳ್ಯ, TV9 ಮಂಡ್ಯ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.